ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ನಾವು ಕಳೆದ 2 ವಾರಗಳಿಂದ ಕರ್ನಾಟಕ ರಾಜಕೀಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಪ್ರಮುಖವಾಗಿ ಈಗ ಸಿಎಂ ಕುರ್ಚಿ ಬದಲಾವಣೆ, ಅಂದ್ರೆ ಸಿಎಂ ಯಾರಾಗ್ತಾರೆ ಮತ್ತು ನಂತರ ಸಿದ್ದರಾಮಯ್ಯ ಅವರ ರಾಜೀನಾಮೆ, ಆ ಬಳಿಕ ನಡೆದ ಹಲವು ಸಭೆಗಳು, ಆಮೇಲೆ ನಿಯೋಜಿತ ಮುಖ್ಯಮಂತ್ರಿ ಆಗಿ ಡಿ.ಕೆ. ಶಿವಕುಮಾರ್ ಆಯ್ಕೆ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ದೀವಿ. ಈ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅಂದ್ರೆ ನಿಯೋಜಿತ ಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದು ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರೆಲ್ಲ ಇರಬೇಕು ಅನ್ನುವಂತಹ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲು ಅವರು ಡೆಲ್ಲಿಯಲ್ಲಿ ಹೈಕಮಾಂಡ್ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಆ ಬಳಿಕ ಬುಧವಾರ ಅವರ ಹೊಸ ಸರ್ಕಾರದ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು ಫೈನಲ್ ಆಗ್ಲಿಕ್ಕಿದೆ ಮತ್ತು ಸಂಜೆಯ ವೇಳೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಪ್ರಿಯ ವೀಕ್ಷಕರೇ, ಈಗ ನಾವು ಇವತ್ತು ಹೇಳಲಿಕ್ಕೆ ಬಂದಿರುವಂತಹ ವಿಚಾರ ಅದಲ್ಲ. ಈ ಒಂದು ಮುಖ್ಯಮಂತ್ರಿಯ ಹುದ್ದೆಯ ಪೈಪೋಟಿಯ ಒಂದು ರಾಜಕೀಯ ನಾಟಕ ಮುಗಿದ ತಕ್ಷಣವೇ ಇನ್ನೊಂದು ರಾಜಕೀಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಣ್ಣ ಮುಂದೆ ಬಂದಿದೆ. ಅದೇನು ಗೊತ್ತೇವೆ ಪ್ರಿಯ ವೀಕ್ಷಕರೇ? ಅದೇ ಮುಸ್ಲಿಂ ನಾಯಕತ್ವವನ್ನ ಎಗಲೇರಿಸಿಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನ. ನಾವು ನೋಡ್ಕೊಂಡಾಗ ಕರ್ನಾಟಕ ಸರ್ಕಾರದಲ್ಲಿ 10ರಷ್ಟು ಶಾಸಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಿದ್ದಾರೆ. ವಿಧಾನಸಭೆಯಲ್ಲಿ ಅಷ್ಟು ಸಂಖ್ಯೆಯಲ್ಲಿರುವಂತಹ ಶಾಸಕರಲ್ಲಿ ಕೆಲವರು ಕರ್ನಾಟಕ ರಾಜ್ಯದ ಒಟ್ಟು ಮುಸ್ಲಿಂ ಸಂಖ್ಯೆ 13% ಮುಸ್ಲಿಮರು ಏನಿದಾರೋ ಅವರನ್ನ ತಾವು ಸಂಪೂರ್ಣವಾಗಿ ಪ್ರತಿನಿಧಿಸ್ತೇವೆ ಮತ್ತು ಅವರ ಲೀಡರ್ ಆಗ್ಲಿಕ್ಕೆ ಬಯಸ್ತೇವೆ ಅನ್ನುವಂತ ಒಂದು ಪ್ರಯತ್ನಕ್ಕೆ ಮುಂದಡಿಯಿಟ್ಟಿದ್ದಾರೆ. ಇವರಲ್ಲಿ 10 ಜನನ ಈ ಒಂದು ಪ್ರಯತ್ನ ನಡೆಸದ ಹೊರತಾಗಿಯೂ ಕನಿಷ್ಠ 5 ನಾಯಕರು ಮಾತ್ರ ಈ ನಿಟ್ಟಲ್ಲಿ ತಮ್ಮ ಪ್ರಯತ್ನಗಳನ್ನ ಸತತವಾಗಿ ಮಾಡ್ತಾ ಇದ್ದಾರೆ. ನಾನು ಒಂದು 5 ಹೆಸರುಗಳನ್ನು ಹೇಳ್ತೀನಿ. ಇಂದಿನ ಸರ್ಕಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿದ್ದಂತಹ ಸಚಿವರಾಗಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಈ ಪಟ್ಟಿಯಲ್ಲಿ ಮೊದಲಾಗಿ ಕೇಳಿ ಬಂದ್ರೆ, 2ನೇ ಹೆಸರು ಕೇಳುವಂತದ್ದೇ ಇಂದಿನ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ದಂತಹ UT ಖಾದರ್ ಅವರ ಹೆಸರು. 3ನೇ ಹೆಸರು ಮೈಸೂರು ಪ್ರಾಂತ್ಯದವರು ಅಂದ್ರೆ ಪ್ರಭಾವಿ ನಾಯಕರಾದ ಅಜಿತ್ ಸೇಠ್ ಅವರ ಪುತ್ರ ತನ್ವೀರ್ ಸೇಠ್ ಅವರ ಹೆಸರು. ಇವರು ಕೂಡ ಬಹಳ ಪ್ರಭಾವಿ ನಾಯಕರೇ ಆಗಿದ್ರು. ಇನ್ನು ಇವರನ್ನು ಹೊರತುಪಡಿಸಿದಂಗೆ ಇನ್ನಿಬ್ಬರು ಯುವ ಪಡೆಯ ನಾಯಕರು ಅಂತ ನಾವು ಅಂದ್ಕೊಂಡವರು ಇಬ್ಬರು ಇದ್ದಾರೆ. ಒಂದು ರಿಜ್ವಾನ್ ಅರ್ಷದ್ ಅವರು, ಇವರು ಯೂತ್ ಕಾಂಗ್ರೆಸ್ ಮೂಲಕ ಬಂದವರು. ಇವರು ಕೂಡ ಬಹಳ ಪ್ರಭಾವಿ ನಾಯಕರಾಗಿದ್ದು, ಇವರು ಕೂಡ ಬೇರೆ ಬೇರೆ ಹಂತದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದವರು. ಇವರು ಕೂಡ ಈ ಮುಸ್ಲಿಂ ಪ್ರಾತಿನಿಧ್ಯದ ಒಂದು ಅವಕಾಶ ತಮಗೆ ಸಿಗಲಿ ಅಂತ ಬಯಸ್ತಾ ಇದ್ದಾರೆ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಇದೇ ನಿಟ್ಟಿನಲ್ಲಿ ಅವರನ್ನ ಪ್ರತಿಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಹೆಸರು ಕೂಡ ಇರುವಂತದ್ದು ಬೆಂಗಳೂರಿನವರಾದ ನಳಪಾಡ್ ಹ್ಯಾರಿಸ್ ಅವರು. ಇವರು ಹಿಂದೆ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿದ್ದರಾದರೂ ನಂತರದಲ್ಲಿ ಅವರು ನಿಷ್ಠೆ ಬದಲಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಅವರು ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವ ಮೂಲಕ ಕರ್ನಾಟಕದ ಮುಸ್ಲಿಂ ಜನಸಂಖ್ಯೆಯ ಒಂದು ಪ್ರಾತಿನಿಧ್ಯ ಮತ್ತು ನಾಯಕನಾಗುವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ವೀಕ್ಷಕರೇ, ಈಗ ನಾನು ಮುಸ್ಲಿಂ ನಾಯಕತ್ವದ ವಿಚಾರದಲ್ಲಿ ಮಾತನಾಡುವಾಗ ಒಂದಂತೂ ನಾವೀಗ ಗಮನಿಸಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ನ ಕೈ ತಪ್ಪುತ್ತಿದ್ದೇವೆ ಅನ್ನುವಂತ ಒಂದು ಸಂಗತಿಯನ್ನ ಇತ್ತೀಚೆಗೆ ನಡೆದಿರುವಂತಹ ಉಪಚುನಾವಣೆ ಅಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ನಾವು ಗಮನಿಸಿದ ಫಲಿತಾಂಶದ ಪ್ರಕಾರ ಮುಸ್ಲಿಮರು ಸಾಕಷ್ಟು ಮಂದಿ ಕಾಂಗ್ರೆಸ್ ಅನ್ನ ಬಿಟ್ಟು SDPI ಅಂದ್ರೆ ಮುಸ್ಲಿಮರನ್ನೇ ಪ್ರತಿನಿಧಿಸುವಂತಹ SDPI ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಮುಸ್ಲಿಮರು ಅಂದ್ರೆ 2023ರ ಇಲೆಕ್ಷನ್ ಆ ಫಲಿತಾಂಶವನ್ನು ನೋಡೋದಾದ್ರೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 135ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸೋದಕ್ಕೆ ಮುಸ್ಲಿಮರು ಕಾರಣ ಎನ್ನುವುದರಲ್ಲಿ ಬೇರೆ ಯಾವುದೇ ಸಂಶಯ ಇಲ್ಲ. ಅವರು ಸಾರಾಸಗಟವಾಗಿ ಅವರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಅಥವಾ ಅವರಿಂದ ಏನು ತಾರತಮ್ಯ ಆಗಿದೆ ಅನ್ನುವ ಒಂದು ಸುದ್ದಿ ಪ್ರಚಲಿತದಲ್ಲಿರುವ ಕಾರಣ ಮುಸ್ಲಿಮರು ಸ್ವಲ್ಪನಾಗಿಯೇ ಕಾಂಗ್ರೆಸ್ ಪಕ್ಷವನ್ನ ಕೈಬಿಟ್ಟು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂಥದ್ದೇನೆಂದ್ರೆ, ಹಿಂದೆ ಅಂದ್ರೆ 2 ದಶಕಗಳ ಹಿಂದೆ ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕತ್ವ ಬಹಳ ಪ್ರಬಲವಾಗಿತ್ತು. ನಾವು ನೋಡ್ತಿದ್ದಂಗೆ ರೋಷನ್ ಬೇಗ್ ಅಂತವರಾಗಲಿ, ರೆಹಮಾನ್ ಖಾನ್ ಅಂತವರಾಗಲಿ, ಅವರೆಲ್ಲ ಮುಸ್ಲಿಮರನ್ನ ಬಹಳ ಒಂದು ಸಭ್ಯ ರೀತಿಯಲ್ಲಿ ಸರ್ಕಾರದ ಮೂಲಕ ಪ್ರತಿನಿಧಿಸ್ತಿದ್ರು. ಆದ್ರೆ ಈಗ ಒಂದು ಮುಸ್ಲಿಂ ನಾಯಕತ್ವದ ಕೊರತೆ ಕಾಣ್ತಾ ಇದೆ. ಯಾವ ರೀತಿ ಅಂದ್ರೆ, ರೆಹಮಾನ್ ಖಾನ್ ಅವರಂತ ಹಿರಿಯ ನಾಯಕರು ಕರ್ನಾಟಕದ ಮುಸ್ಲಿಮರನ್ನ ಬಹಳ ಸಭ್ಯವಾಗಿ ಸರ್ಕಾರ ಮತ್ತು ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಪ್ರತಿನಿಧಿಸ್ತಾ ಇದ್ರು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಮುಸ್ಲಿಮರು ನಾಯಕತ್ವದ ವೈಫಲ್ಯವನ್ನ ಕಾಣ್ತಾ ಇದ್ದಾರೆ.
ಜಮೀರ್ ಅಹಮದ್ ಖಾನ್ ಇಂದಿನ ಅಂದ್ರೆ 3 ವರ್ಷಗಳ ಆಡಳಿತದಲ್ಲಿ ತಾವು ಮಾಸ್ ಲೀಡರ್ ಅಂತ ಅನಿಸ್ಕೊಳ್ಳಕ್ಕೆ ಹೋದ್ರೂ ಕೂಡ ಅದು ಪರಿಣಾಮಕಾರಿ ಆಗಿರಲಿಲ್ಲ. ಅವರ ಕಾರ್ಯವೈಖರಿ, ಅವರ ನಡತೆ ಮತ್ತೆ ಅವರು ಸಾಮಾಜಿಕವಾಗಿ ಬೆರೆಯುವ ರೀತಿ ಪ್ರತಿ ಬಾರಿಯೂ ಮುಸ್ಲಿಮರಿಗೆ ಇರಿಸು ಮುರುಸು ತರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಿತ್ತು. ಹೀಗಾಗಿ ಅವರು ಸಂಪೂರ್ಣ ಮಟ್ಟದಲ್ಲಿ ಮುಸ್ಲಿಂ ನಾಯಕರು ಅಂತ ಎನಿಸ್ಕೊಂಡು ಇರಲಿಲ್ಲ. ಆದರೆ ಈ ರಿಜ್ವಾನ್ ಅರ್ಷದ್ ಮತ್ತೆ ತನ್ವೀರ್ ಸೇಠ್ ಅಂತವರು ಈ ವಿಚಾರದಲ್ಲಿ ಸಭ್ಯರಾಗಿದ್ರು ಕೂಡ ಇಂದಿನ ಅಂದ್ರೆ 3 ವರ್ಷಗಳ ಅವಧಿಯಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವದ ಕೊರತೆ ಇದೆ. ಆದರೆ ಅದರ ಜೊತೆಗೂ ಮುಂದಿನ ಅಂದ್ರೆ ಇನ್ನು 24 ತಿಂಗಳು ಏನು ಕಾಂಗ್ರೆಸ್ಸಿಗೆ ಅಧಿಕಾರ ಬಾಕಿ ಇದೆಯೋ ಆ ಅವಧಿಯಲ್ಲಿ ಉಳಿದ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯದ ನಾಯಕತ್ವವನ್ನು ವಹಿಸಿಕೊಳ್ಳೋದಿಕ್ಕೆ ದೊಡ್ಡ ಮಟ್ಟದ ಪೈಪೋಟಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಮಾತ್ರ ಸುಳ್ಳಲ್ಲ. ಮುಸ್ಲಿಂ ನಾಯಕತ್ವದ ವಿಚಾರಕ್ಕೆ ಬರುವಾಗ ನಾವು ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದವರ ಸಂಖ್ಯೆ ಎಷ್ಟಿದೆ ಅನ್ನುವಂಥ ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್. 2015ರಲ್ಲಿ ಕಾಂತರಾಜ್ ಆಯೋಗ ಮಾಡಿರುವಂತಹ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆಯ 12.58% ಮುಸ್ಲಿಂ ಸಮುದಾಯದ ಸಂಖ್ಯೆ ಇದೆ. ಅಂದರೆ 1984ರ ವೆಂಕಟಸ್ವಾಮಿ ಆಯೋಗದ ಸಮೀಕ್ಷೆಯನ್ನು ನಾವು ಕಂಪೇರ್ ಮಾಡಿ ನೋಡೋದಾದರೆ ಒಂದು 30 ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 94% ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ ಬೆಳೆದಿದೆ. ಅಂದರೆ 1984ರಲ್ಲಿ 39 ಲಕ್ಷ ಇದ್ದ ಮುಸ್ಲಿಮರ ಸಂಖ್ಯೆ ಕಾಂತರಾಜು ಆಯೋಗದ ಪ್ರಕಾರ 76 ಲಕ್ಷಕ್ಕೆ ಏರಿದೆ. ಆದರೆ ಇವರ ಒಟ್ಟು ಜನಸಂಖ್ಯೆಗೆ ಹೋಲಿಸಿದ್ರೆ ಕರ್ನಾಟಕ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಅವರ ಅದಕ್ಕೆ ಸೂಕ್ತ ಪ್ರಮಾಣದ ಪ್ರಾತಿನಿಧ್ಯ ಇಲ್ಲ. ನಾವೀಗ ರಾಜಕೀಯ ಪ್ರಾತಿನಿಧ್ಯದ ವಿಚಾರಕ್ಕೆ ಬರೋದಾದ್ರೆ 224 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಕೇವಲ 10 ಮಂದಿ ಮಾತ್ರ ಶಾಸಕರಿದ್ದಾರೆ. ಅಂದರೆ 4% ಮಾತ್ರ ಆಯಿತು. ನೀವು 13% 4% ಅಂತೇಳಿ ನೀವು ಈಗಲೇ ಕಂಪೇರ್ ಮಾಡ್ಕೊಳ್ಬಹುದು. ಇನ್ನು 75 ಸದಸ್ಯ ಬಲದ ವಿಧಾನ ಪರಿಷತ್ತಿನಲ್ಲಿ ಕೇವಲ 4 ಮಂದಿ ಇದ್ದಾರೆ. ಇದು ಕೇವಲ 5.3% ಮಾತ್ರ ಆಗುತ್ತೆ. ಜೊತೆಗೆ ಒಟ್ಟು ಸಂಖ್ಯೆಗೆ ನೋಡಿದ್ರೆ ಇದು ಕೂಡ ಬಹಳ ಕಡಿಮೆ ಅಂತ ಅನಿಸೋದಂತೂ ಸುಳ್ಳಲ್ಲ. ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರುವಾಗ ಅದ್ರಲ್ಲಿ ಸರ್ಕಾರದಲ್ಲಿ ಕೂಡ ದೊಡ್ಡ ಪ್ರಾತಿನಿಧ್ಯ ಅಂದ್ರೆ ಆ ಒಂದು ಸಚಿವ ಸ್ಥಾನವನ್ನಾಗಲಿ ಬೇರೆ ರೀತಿಯ ಅಧಿಕಾರವನ್ನಾಗಲಿ ಕೇಳುವುದು ತಪ್ಪಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಆ ಒಂದು ಅವಕಾಶ ಮುಸ್ಲಿಮರಿಗೆ ಸಿಕ್ಕಿಲ್ಲ. ನಾವು ಗಮನಿಸಿರುವಂತೆ ಇದುವರೆಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಬ್ಬ CM ಅನ್ನು ಮಾಡಕ್ಕೆ ಸಾಧ್ಯ ಆಗಿಲ್ಲ. ಕನಿಷ್ಠ ಪಕ್ಷ KPCC ಅಧ್ಯಕ್ಷರನ್ನಾಗಿಯೂ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕನನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಡೆ ಮುಸ್ಲಿಮರು ನಾಯಕತ್ವದ ಕೊರತೆಯಿಂದ ಬಳಲ್ತಿದ್ರೆ, ಇನ್ನೊಂದು ಕಡೆ ಮುಸ್ಲಿಮರ ಓಟನ್ನೇ ತೆಗೆದುಕೊಂಡು 135ಕ್ಕೂ ಅಧಿಕ ಸೀಟುಗಳನ್ನು ಪಡೆದಿರುವಂತಹ ಕಾಂಗ್ರೆಸ್ ಕೂಡ ಒಂದು ದೊಡ್ಡ ಪೋಸ್ಟ್ ಅನ್ನು ಅಥವಾ ದೊಡ್ಡ ಹುದ್ದೆಯನ್ನು ಮತ್ತು ನಾಯಕತ್ವದ ಹೊಣೆಯನ್ನ ಮುಸ್ಲಿಂ ಸಮುದಾಯದ ಪ್ರತಿನಿಧಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನೋದು ಮಾತ್ರ ಕಟು ವಾಸ್ತವ. ಕುಮಾರ್ ಅವರು SM ಕೃಷ್ಣ ಅವರ ಶಿಷ್ಯ. ರಾಜಕೀಯವಾಗಿ SM ಕೃಷ್ಣ ಅವರನ್ನು ಗುರುಗಳು ಅಂತ ಹೇಳಿ ಅವರು ಹೇಳ್ತಾರೆ, ಬಹಿರಂಗವಾಗಿ ಹೇಳಿದ್ದಾರೆ ಅದನ್ನ, ಮತ್ತು ಮನಸ್ಸಿನಲ್ಲೂ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಅವರು ತಮ್ಮ ಗುರುಗಳ ಒಂದು ರಾಜಕೀಯ ಪರಂಪರೆಯನ್ನ ಅವರು ಯಾಕೆ ಅನುಸರಿಸಬಾರದು? SM ಕೃಷ್ಣ ಅವರ ಸಂಪುಟದಲ್ಲಿ 5 ಮಂದಿ ಮುಸ್ಲಿಂ ಸದಸ್ಯರಿದ್ರು, ಸಚಿವರಿದ್ರು, ಒಬ್ರು ಹೆಣ್ಮಗಳಿದ್ರು ನಫೀಸಾ ಫಜಲ್ ಅಂತ, ಅವರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ರು. ಅದೇ ರೀತಿ ಒಟ್ಟು ಸಂಪುಟದಲ್ಲಿ SM ಕೃಷ್ಣ ಅವರ ಒಟ್ಟು ಸಂಪುಟದಲ್ಲಿ 5 ಮಂದಿ ಹೆಣ್ಮಕ್ಳು ಕೂಡ ಇದ್ರು, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ರು. ಇವತ್ತು ನಾವು ಅವರು ಮತ್ತೆ ಮುಖ್ಯಮಂತ್ರಿ ಆದಾಗ ಈ SM ಕೃಷ್ಣ ಅವರ ಸತ್ಸಂಪ್ರದಾಯವನ್ನು ಒಂದ್ಸಲ ನೆನಪಿಸ್ಬೇಕು ನಾವು DK ಶಿವಕುಮಾರ್ ಅವರಿಗೆ. ಯಾಕಂದ್ರೆ SM ಕೃಷ್ಣ ಅವರು ಅವರ ಗುರುಗಳು. ನಿಮ್ಮ ಸಂಪುಟದಲ್ಲಿ 5 ಮಂದಿ ಹೆಣ್ಣು ಮಕ್ಕಳಿಗೆ ನೀವು ಅವಕಾಶ ಕೊಡಬೇಕು, 5 ಮಂದಿ ಮುಸ್ಲಿಮರಿಗೂ ಕೂಡ ಅವಕಾಶ ಕೊಡಬೇಕು. ಇದು ಅಲ್ಲ, ನಿಜ. ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಜಾತಿ ಗುಂಪುಗಳು ಈಗ ತಮ್ಮ ಜಾತಿಯ ಪ್ರಾತಿನಿಧ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಅನುಸರಿಸ್ತಾ ಇವೆ. ಆ ತಂತ್ರದ ಒಂದು ಅಂಗವಾಗಿ ಈ ಆಡಿಯೋ ಈಗ ರಿಲೀಸ್ ಆಗಿದೆ, ಇದಕ್ಕಿಂತ ಹಿಂದೆ ರಿಲೀಸ್ ಆಗಿಲ್ಲ. ಯಾಕಂದ್ರೆ ದಾವಣಗೆರೆ ಈಗ ಹಾರಿಸ್ ಅವರು ಪ್ರತಿಕ್ರಿಯೆ ಕೊಡೋದನ್ನ ನಾನು ನೋಡಿದೆ, ಒಂದು ಟಿವಿನಲ್ಲಿ ಗಮನಿಸಿದೆ. ಅವ್ರು ಹೇಳಿದ್ರು, ಇದು ಒಂದು ಸಂದರ್ಭ ಸಮಯ ಕಾದು ಈ ತರದ್ದನ್ನೆಲ್ಲ ಹಬ್ಬಿಸೋದು, ಸುದ್ದಿಯನ್ನ ಹಬ್ಬಿಸೋದು ಒಳ್ಳೆಯ ಪಾಲಿಟಿಕ್ಸ್ ಅಲ್ಲ, ಇದು ಬಹಳ ಕೆಟ್ಟ ಪಾಲಿಟಿಕ್ಸ್. ಇದು ಯಾರನ್ನೋ ಒಬ್ಬರನ್ನ ಬಡಿಯೋದಕ್ಕೆ ಈ ತರ ರಾಜಕೀಯ ಇದನ್ನ ಮಾಡೋದೆಲ್ಲ ಸರಿಯಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಇಲ್ಲಿ ಒಂದು ಮಾತು ಹೇಳಬೇಕು, ದಾವಣಗೆರೆ ಆಯ್ತು, ಮುಗೀತದು, ಅದು ಮುಗಿದ ಅಧ್ಯಾಯ. ಅದು ದಾವಣಗೆರೆಯ ಅಧ್ಯಾಯವನ್ನೇ ಪ್ರತಿದಿನ ಕಾಂಗ್ರೆಸ್ ನಾಯಕತ್ವ ಹೈಕಮಾಂಡ್ ಮುಂದುವರಿಸಲಿಕ್ಕೆ ಬಯಸ್ತಾ ಇದೆಯಾ? ಇತ್ತೀಚಿನ ಬೆಳವಣಿಗೆ ನೋಡೋದಾದ್ರೆ ಅದು ನೋಡಿ, KPCC ಮಾಡಿದ ಮೂರ್ಖತನದ ಕೆಲಸ.
ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದನ್ನ. ಯಾಕೆಂತ ಹೇಳಿದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಏನೋ ನಡೀತಲ್ಲ ಅದು ನಡೀತು. ಅದಾದ ಬಳಿಕ ಮುಸ್ಲಿಂ ಮುಖಂಡರನ್ನೇ ಕೆಪಿಸಿಸಿ ಕಚೇರಿಯಲ್ಲಿ ಕೂರಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಸಲಾಯಿತು. ಎಕ್ಸಾಕ್ಟ್ಲಿ. ಇಬ್ರು ಮುಸ್ಲಿಂ ಅಲ್ಲೇ ಸಂದೇಶ ಶಾಸಕರನ್ನ ಹೋಯ್ತು. ಕಚೇರಿ ಒಳಗಡೆ. ಈಗ ನೀವು ಹೊರಗಡೆ ಏನಾದ್ರೂ ಆ ಹೇಳಿಕೆಯನ್ನು ಕೊಟ್ಟಿದ್ರೆ ಈ ಪ್ರಶ್ನೆ, ಈ ಸಂಶಯ ಬರ್ತಾ ಇರ್ಲಿಲ್ಲ. ಕೆಪಿಸಿಸಿ ಕಚೇರಿ ಒಳಗೆ ಇಬ್ರು ಮುಸ್ಲಿಂ ನಾಯಕರು ಕೂತು ಬಿಟ್ಟು, ಇಲ್ಲ ನಮ್ಮ ಸಮುದಾಯದಲ್ಲಿ ಕೆಲವರು ಭಿನ್ನಮತೀಯ ಚಟುವಟಿಕೆ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಸೋದಿದೆಯಲ್ಲ. ಹೆಸರು ಹೇಳಿಲ್ಲ ಅವ್ರು, ಬಿಡಿ, ಹೆಸರು ಹೇಳಿಲ್ಲ. ಆದ್ರೆ ಗೊತ್ತಾಗುತ್ತೆ ಎಲ್ರಿಗೆ ಯಾರ ಬಗ್ಗೆ ಯಾರನ್ನ ಯಾರ ವಿರುದ್ಧ ಎತ್ತಿ ಕಟ್ಟಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಸ್ಪಷ್ಟವಾಗಿ. ಹಾಗಂತೇಳಿ ಕಾಂಗ್ರೆಸ್ ಕಳೆದ ಹಲವು ವರ್ಷಗಳಿಂದ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ನಾವೇನು ಹೇಳಿದ್ವಿ, ಹಿರಿಯ ಒಂದು ಹುದ್ದೆಗಳನ್ನು ಏನು ಕೊಟ್ಟಿಲ್ಲ ಅನ್ನುವಂಥ ಸುಳ್ಳು. ಆದ್ರೆ 2 ದಶಕದಿಂದ ನಾವು ಆಗ್ಲೇ ನಾನು ಹೇಳಿದಂತೆ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿ ಮೆರೆದ ಸಿ.ಕೆ. ಜಾಫರ್ ಶರೀಫ್ ಇದ್ರು. ಇವರು ಬಹಳ ಒಂದು ರಾಜಕೀಯ ಪಟುವಾಗಿದ್ರು. ಇಡೀ ಒಂದು ಸಮುದಾಯವನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸ್ತಿದ್ರು. ಜೊತೆಗೆ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆ ರೆಹಮಾನ್ ಖಾನ್ ಅವರು ಕೂಡ ಹುದ್ದೆಯನ್ನು ಅಲಂಕರಿಸಿದ್ರು. ಇವೆಲ್ಲ ಕಾಂಗ್ರೆಸ್ ಕಾಲದಲ್ಲೇ ಆಗಿರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಾವೇನು ಹೇಳ್ತೀವಿ, ಮುಸ್ಲಿಂ ಬಾಹುಳ್ಯ ಇದೆ ಅಲ್ಲಿ ಕಮರುಲ್ ಇಸ್ಲಾಂ ಅವರಿದ್ರು. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಜೊತೆ ಕಾಂಗ್ರೆಸ್ ಪಕ್ಷದ ಮೂಲಕ ಮುಸ್ಲಿಂ ಸಮುದಾಯವನ್ನು ಕರ್ನಾಟಕದಲ್ಲಿ ಪ್ರತಿನಿಧಿಸಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ನಾವೀಗ ಹೇಳುವಂಗೆ ಅವರು ಪ್ರಶ್ನಾತೀತ ನಾಯಕರು ಕೂಡ ಆಗಿದ್ದರು. ಅವರೇ ಅಜಿತ್ ಸೇಠ್ ಅವರು, ಅವರ ಪುತ್ರನೇ ತನ್ವೀರ್ ಸೇಠ್ ಅವರು ಸಚಿವ ಸಂಪುಟಕ್ಕೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡುವವರು. ಇನ್ನು ಹುಬ್ಬಳ್ಳಿ ಧಾರವಾಡ ಭಾಗದ ಎಂ ಇಂಡಸಗೇರಿ ಅವರು ಕೂಡ ಇದ್ರು. ಬೆಂಗಳೂರಿನ ಶಿವಾಜಿನಗರದ ರೋಷನ್ ಬೇಗು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅಂದ್ರೆ ಈಗೆಲ್ಲ ನಾನು ಹೇಳಿರುವಂತಹ ದೊಡ್ಡ ದೊಡ್ಡ ಹೆಸರುಗಳ ನಾಯಕತ್ವವನ್ನು ನೋಡಿದ್ರೆ ಪ್ರಸ್ತುತ ಇರುವಂತ ಹೆಸರುಗಳು ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಅಥವಾ ಪ್ರಾತಿನಿಧ್ಯ ಒದಗಿಸುವಂತ ಸಾಧ್ಯತೆಗಳಿದೆ ಅಂತ ಹೇಳೋದಂತೂ ಸುಳ್ಳಾಗುತ್ತೆ. ಯಾವ ರೀತಿ ಅಂದ್ರೆ, ಈಗ ಅಖಿಲ ಕರ್ನಾಟಕ ಮಟ್ಟದಲ್ಲಾಗಲಿ, ಸಮರ್ಥ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಾಗಲಿ, ಅಂದ್ರೆ ಒಂದು ಗತ್ತು ಗಾಂಭೀರ್ಯ ಮತ್ತು ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸಬಹುದಾದಂತ ನಾಯಕರು ಸದ್ಯಕ್ಕೆ ಕಾಣ್ತಾ ಇಲ್ಲ. ಈಗ ಇರುವಂತ ನಾನು ಮುಸ್ಲಿಂ ಸಮುದಾಯದ ನಾಯಕನ ಆಗ್ತೀನಿ ಅಂತ ಹೊರಟವರೆಲ್ಲರೂ ತಮ್ಮ ಸ್ಥಳೀಯ ಮಟ್ಟಕ್ಕೆ, ತಮ್ಮ ಕ್ಷೇತ್ರ ಮಟ್ಟಕ್ಕೆ, ಅಥವಾ ಒಂದು ಪ್ರಾಂತ್ಯ, ಹಳೆ ಮೈಸೂರು ಪ್ರಾಂತ್ಯನೋ, ಕರಾವಳಿ ಭಾಗಕ್ಕೋ ಅಥವಾ ಉತ್ತರ ಕರ್ನಾಟಕ ಭಾಗಕ್ಕೋ ಬೇರೆ ಬೇರೆ ಭಾಗಕ್ಕೆ ಸೀಮಿತ ಆಗ್ತಾರ ಹೊರತು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಸಾಧಿಸಿ ಅವರ ಜೊತೆ ಮಾತುಕತೆ ನಡೆಸಿ ತಮಗೆ ಬೇಕಾದ ಪ್ರಾತಿನಿಧ್ಯವನ್ನು, ಸವಲತ್ತುಗಳನ್ನು ತಂದುಕೊಡುವಂತ ಸಾಮರ್ಥ್ಯ ಉಳ್ಳವರು ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಆಗಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರವನ್ನ ನಾವಿವತ್ತು ಉಲ್ಲೇಖಿಸಲೇಬೇಕಾಗತ್ತೆ. ಒಂದು, ಸಿದ್ದರಾಮಯ್ಯ ಅವರ ಸರ್ಕಾರ, ಅಂದ್ರೆ ಅವರು ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂತದ್ದು. ಯಾವುದೇ ಮುಸ್ಲಿಂ ನಾಯಕರು ಇದ್ದ ಹೊರತಾಗಿಯೂ ರಾಜ್ಯಾದ್ಯಂತದ ಮುಸ್ಲಿಂ ಸಮುದಾಯ, ಅಂದ್ರೆ ಆ ಸಮುದಾಯದ ಜನರು ಬಹುತೇಕವಾಗಿ ಒಬ್ಬ ಸಮಾಜವಾದಿ ನಾಯಕ ಮತ್ತು ನಮ್ಮ ನಾಯಕ ಅಂತ ನಂಬಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯನವರನ್ನೇ ಆಗಿತ್ತು. ಜಮೀರ್ ಅಹಮದ್ ಅವರು ಇಬ್ಬರಿಗೂ, ಯುಟಿ ಖಾದರ್ ಅವರಿಗೆ ಅಲ್ಲಿ ಸ್ಪೀಕರ್ ಮತ್ತು ಸಚಿವ ಸ್ಥಾನ ಕೊಟ್ಟಿದ್ದರ ಹೊರತಾಗಿಯೂ ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯ ಅವರನ್ನೇ ಹೆಚ್ಚು ನೆಚ್ಚಿಕೊಂಡಿತ್ತು. ಅದರಲ್ಲೂ ಕರಾವಳಿ ಭಾಗದ ಮುಸ್ಲಿಮರಂತೂ ಸಿದ್ದರಾಮಯ್ಯ ಅವರನ್ನೇ ತಮ್ಮ ನಾಯಕ ಎಂದೇ ಅಂದ್ಕೊಂಡಿತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಇನ್ನು ಮುಂದೆ ಇರೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇರುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಕಾರ್ಯವೈಖರಿ ಬೇರೆ ರೀತಿಯಾಗಿರುತ್ತೆ. ಅವರು ಯಾವತ್ತು ಈ ರೀತಿಯ ಒಂದು ಸಾಮುದಾಯಿಕ ಅಥವಾ ಒಂದು ರೀತಿಯ ನಿರ್ದಿಷ್ಟ ಸಮುದಾಯ ಕೇಂದ್ರಿತವಾದ ರಾಜಕಾರಣ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ನಾವು ಹಿಂದೆ ನೋಡಿರುವ ಎಕ್ಸಾಂಪಲ್ಗಳಿಂದ ನಾವು ಕಂಡುಕೊಳ್ಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಕೊನೆಗೊಂಡಿರುವುದು ಕೂಡ ಮುಸ್ಲಿಂ ನಾಯಕತ್ವದ ಕೊರತೆಗೆ ಇನ್ನೊಂದು ಆಯಾಮ ಕೊಡಬಹುದು ಅಂತೇಳಿ ನಾವು ಹೇಳ್ಬಹುದು. ಈಗ ನಾನು ಮೊದಲು ಹೇಳಿದಂತ 3 ನಾಯಕರ ನಡುವಿನ ಅಂದ್ರೆ ಪೈಪೋಟಿ ತ್ರಿಕೋನ ಸ್ಪರ್ಧೆ ಅಂತೇಳಿ ನಾನು ಹೇಳಿದ್ನೇನು, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಹಾಗೂ ತನ್ವೀರ್ ಸೇಠ್ ಅವರ ನಡುವಿನ ತ್ರಿಕೋನ ಸ್ಪರ್ಧೆ ಅಂತ ಹೇಳಿದ್ನೋ, ಆ 3 ಬಗ್ಗೆನೂ ಅವರ ವಿಮರ್ಶೆ ಮಾಡೋದು ಕೂಡ ಇಲ್ಲಿ ಅಗತ್ಯ. ಜಮೀರ್ ಅಹಮದ್ ಖಾನ್ ಇಂದಿನ ನಾವು ನೋಡೋದಂಗೆ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಅವರು ಸಚಿವರಾಗಿದ್ದವರು. ಅವರು ಆ ಸಂದರ್ಭದಲ್ಲಿ ಅವರನ್ನು ಗಮನಿಸಿದಾಗ ಅವರು ಪ್ರತಿ ಬಾರಿಯೂ ಕೂಡ ತಮ್ಮ ಮಾತುಗಳು ಮತ್ತೆ ಬೇರೆ ಬೇರೆ ವರ್ತನೆಗಳ ಮೂಲಕ ಅವರು ಮುಸ್ಲಿಂ ಸಮುದಾಯದ ನಾಯಕರಾಗಿದ್ದಾರೆ ಹೊರತು ಅವರು ಎಲ್ಲಿಯೂ ಅವರ ಮೂಲ ಸಮಸ್ಯೆಗಳಾಗಲಿ, ಆ ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿರುವ ಬೇರೆ ಬೇರೆ ವಿಚಾರಗಳಾಗಲಿ, ಅಂದರೆ ಅವರ ಬೇಡಿಕೆಗಳು ಏನಿದೆಯೋ ಅದನ್ನು ಪೂರೈಸುವ ನಿಟ್ಟಿನಲ್ಲಿ ಎಲ್ಲಿಯೂ ಕೂಡ ಅವರು ಆ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿರಲಿಲ್ಲ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಣೆ. ಎಲ್ಲಿಯ ತನಕ ಅಂದರೆ, ನಾನು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವಿಚಾರಕ್ಕೆ ಬಂದಿದ್ದೆ. ಕೆಲವು ದಿನಗಳ ಹಿಂದೆ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದ ಪ್ರಕಾರ ಜಮೀರ್ ಅಹಮದ್ ಖಾನ್ ನಮ್ಮ ಆಪ್ತರೊಬ್ಬರ ಹತ್ರ ಮಾತಾಡ್ತಾ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಡಿ ಅಂತ ಹೇಳುವಂತದ್ದು ನಾವು ಗಮನಿಸಬಹುದು. ಜಮೀರ್ ಸಾಹೇಬ್ರದ್ದು ಪ್ರಭಾವ ಇಡೀ ರಾಜ್ಯಕ್ಕೆ ಇದೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ.
ಜಮೀರ್ ಸಾಹೇಬ್ರಿಗೂ ಬೇರೆಯವರಿಗೂ ಅಷ್ಟೇ ವ್ಯತ್ಯಾಸ. ಜಮೀರ್ ಸಾಹೇಬ್ರು ಇಡೀ ರಾಜ್ಯದ ನಾಯಕರು, ರಾಜ್ಯದಲ್ಲಿ ಎಲ್ಲಾ ಕಡೆ ಅವ್ರದ್ದು ಪ್ರಭಾವ ಇದೆ. ಬೇರೆ ನಾಯಕರದ್ದು ಇದೆ ಇಲ್ಲ ಅಂತ ಇಲ್ಲ, ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದೆ. ಆ ರೀತಿಯ ಒಂದು ನಾಯಕನಾಗಿ ಹೊರಟವರು ಕಾಂಗ್ರೆಸ್ ಪಕ್ಷದ ವಿರೋಧಿ ನಿಲುವನ್ನು ತಳೆದಿರುವಂಥದ್ದು, ತಳೆದಿದೆ ಎಂದು ಹೇಳಲಾಗುವುದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯಕಾರಿ. ಜೊತೆಗೆ ಜಮೀರ್ ಅಹಮದ್ ಅವರ ಬದ್ಧತೆಯ ಪ್ರಶ್ನೆ ಕೂಡ ಆಗಿರ್ತದೆ. ಇನ್ನೊಬ್ಬರು ಪ್ರಮುಖ ನಾಯಕರು UT ಖಾದರ್ ಅವರು ಸ್ಪೀಕರ್ ಆಗಿದ್ದವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅವರು ಈ ಬಾರಿ ಸಚಿವ ಸ್ಥಾನಕ್ಕಾಗಿ ಕಾಯ್ತಿದ್ದಾರೆ ಅನ್ನುವಂಥದ್ದು ಸುದ್ದಿ. ಆದರೆ ಇವರನ್ನ ಯಾರೂ ಕೂಡ ಪ್ರತ್ಯೇಕವಾಗಿ ಮುಸ್ಲಿಂ ನಾಯಕ ಅಂತ ಗುರುತಿಸಿಲ್ಲ. ಯಾಕಂದ್ರೆ ಕರಾವಳಿಯ ಒಂದು ಬೇರೆ ಬೇರೆ ರೀತಿ, ಅಂದ್ರೆ ಕರಾವಳಿಯಲ್ಲಿ ಒಂದು ಧರ್ಮ ಸೂಕ್ಷ್ಮದ ರಾಜಕಾರಣ ಇದೆ ಅಂತ ಹೇಳಲಾಗುವ ಹೊರತಾಗಿಯೂ UT ಖಾದರ್ ಅವರು ಹಿಂದೂಗಳ ಮತಗಳನ್ನು ಕೂಡ ಪಡೆದುಕೊಂಡು ಗೆಲುವು ಸಾಧಿಸ್ತಾರೆ. ಅವರು ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಜೊತೆ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಸಮುದಾಯಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಕೂಡ. ಅಲ್ಲದೆ ಅವರೆಲ್ಲರ ನಾಯಕರು ಅಂತ ಅನಿಸ್ಕೊಳ್ಳಕ್ಕೂ ಸಿದ್ಧರಾಗಿದ್ದಾರೆ. ನಾವು ಇದುವರೆಗಿನ ಅವರ ರಾಜಕೀಯ ಪಟ್ಟುಗಳನ್ನು ಗಮನಿಸಿದ್ರೆ ಅವರೆಲ್ಲೂ ತಮಗೆ ವಫ್ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂಥ ಯಾವುದೇ ಸಚಿವ ಸ್ಥಾನವನ್ನು ಅವರು ಕೇಳಲಿಲ್ಲ. ಅವರು ಆರೋಗ್ಯ ಇನ್ನಿತರ ಅಂದ್ರೆ ಅದಕ್ಕೆ ಹೊರತಾದ ಕೆಲವು ಸಚಿವ ಸಂಪುಟ ಸ್ಥಾನವನ್ನು ಅವರು ಕೇಳಿದ್ದಾರೆ. ಹಾಗಾಗಿ ಅವರನ್ನು ಸಂಪೂರ್ಣವಾಗಿ ಮುಸ್ಲಿಂ ನಾಯಕರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಸೌಮ್ಯ ಸ್ವಭಾವ, ಎಲ್ಲರೊಂದಿಗೆ ಬೆರೆಯುವಂಥ ಒಂದು ಗುಣ ಅವರನ್ನ ಉಳಿದೆಲ್ಲ ನಾಯಕರಿಗಿಂತ ಪ್ರತ್ಯೇಕವಾಗಿ ನಿಲ್ಲಿಸ್ತದೆ. ಮೂರನೇ ನಾಯಕರೆನಿಸಿಕೊಂಡವರು ತನ್ವೀರ್ ಸೇಠ್ ಅವರು ಹಿಂದೆ ನಾನು ಹಿರಿಯ ನಾಯಕರು ಅಂತ ಏನು ಅಜೀಜ್ ಸೇಠ್ ಅವರ ಹೆಸರು ಹೇಳಿದ್ರು, ಅವರ ಪುತ್ರ. ಅವರು ಕೂಡ ಮೈಸೂರು ಭಾಗದಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ಬಹಳ ಹಿಡಿತವನ್ನು ಹೊಂದಿರುವಂಥವರು. ಮುಸ್ಲಿಂ ಸಮುದಾಯದ ಮತಗಳನ್ನು ಯಾರಿಗೆ ಪರಿವರ್ತಿಸಬೇಕು, ಅದನ್ನು ಕಾಂಗ್ರೆಸ್ಸಿಗೆ ಹೆಂಗೆ ದೊರಕಿಸಬೇಕು ಅಂತ ಅನ್ನುವ ಒಳ್ಳೆ ವಿವೇಚನೆ ಮತ್ತು ಆ ತಾಕತ್ತನ್ನು ಹೊಂದಿರುವಂಥ ನಾಯಕ ತನ್ವೀರ್ ಸೇಠ್ ಅವರು ಹೆಚ್ಚು ಸದ್ದು ಮಾಡುವವರಲ್ಲ. ಜಮೀರ್ ಅಹಮದ್ ಖಾನ್ ತರ ಅವರು ಸೈಲೆಂಟ್ ಆಗಿದ್ದು ರಾಜಕೀಯ ಮಾಡುವಂಥವರು. ಸಿದ್ದರಾಮಯ್ಯ ಅವರು CM ಆಗಿದ್ದ ಅವಧಿಯಲ್ಲಿ ಅವರನ್ನ ಸಚಿವ ಸಂಪುಟಕ್ಕಾಗಲಿ ಇನ್ಯಾವುದೇ ದೊಡ್ಡ ಹುದ್ದೆಗಳಿಗೆ ಪರಿಗಣಿಸಿರಲಿಲ್ಲ. ಆದರೆ ಈಗ ರಾಜಕೀಯ ಬದಲಾಗಿದೆ, ಅವಕಾಶಗಳು ಬದಲಾಗಿದೆ. DK ಶಿವಕುಮಾರ್ ಅವರು CM ಆಗ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅವರು ಕೂಡ ರಾಜ್ಯದಲ್ಲಿ ಮುಂಚೂಣಿಗೆ ಬರೋದಕ್ಕೆ ಪ್ರಯತ್ನ ಪಡೋದಂತೂ ಸುಳ್ಳಲ್ಲ. ಪ್ರಿಯ ವೀಕ್ಷಕರ, ಈಗ ಕೊನೆಯದಾಗಿ ಹೇಳೋದಿದ್ರೆ, ಈಗ ಈ ಒಂದು ಮುಸ್ಲಿಂ ನಾಯಕತ್ವದ ಚೆಂಡು DK ಶಿವಕುಮಾರ್ ಅವರ ಅಂಗಳದಲ್ಲಿದೆ. ಯಾವ ರೀತಿ ಅಂದ್ರೆ ಅವರಿಗೆ CM ಆಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಸಚಿವ ಸಂಪುಟವನ್ನ ರಚಿಸ್ತಾರೆ. ಈ ಸಂದರ್ಭದಲ್ಲಿ ಯಾರಿಗೆ ಯಾವ ಪೋಸ್ಟ್ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಏನಾದ್ರೂ ಜಮೀರ್ ಅಹಮದ್ ಖಾನ್ಗೆ ಮತ್ತೆ ಸಚಿವ ಸ್ಥಾನ ಕೊಟ್ರೆ ಅವ್ರ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಾಗಂತೂ ಖಂಡಿತ. ಅದೇ ರೀತಿ UT ಖಾದರ್ ಅವರನ್ನ ಸ್ಪೀಕರ್ ಸ್ಥಾನದಿಂದ ಇಳಿಸಿದ್ರೆ ಆ ಸ್ಥಾನಕ್ಕೆ ಒಬ್ಬರು ಉತ್ತಮ ಆಯ್ಕೆ ಮಾಡುವುದು ಕೂಡ ಅವರ ಸವಾಲಾಗುತ್ತೆ. ಅದೇ ರೀತಿ ತನ್ವೀರ್ ಸೇಠ್ ಅವರಿಗೆ ಏನಾದರೂ ಒಂದು ಆಪ್ತತೆಯಿಂದ ಅವ್ರಿಗೆ ಕೊಟ್ಟರೆ ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗಾಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ರಹೀಂ ಖಾನ್ ಅವರಂತ ನಾಯಕರು ಕೂಡ ಇದ್ದಾರೆ. ಈ ಚಕ್ರ ವ್ಯೂಹವನ್ನ DK ಶಿವಕುಮಾರ್ ಹೇಗೆ ಭೇದಿಸ್ತಾರೆ ಅನ್ನೋದೇ ನಮ್ಮ ಈಗಿನ ಕುತೂಹಲ. ಪ್ರಿಯ ವೀಕ್ಷಕರೇ, ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಶಾಸಕರ ಸಚಿವ ಸ್ಥಾನದ ಪೈಪೋಟಿ ಮಾತ್ರ ಅಲ್ಲ, ಇದು ಇಡೀ ರಾಜ್ಯದಲ್ಲಿರುವಂತಹ 13% ಮುಸ್ಲಿಂ ಸಮುದಾಯದ ನಾಯಕತ್ವವನ್ನು ಎಗಲೇರಿಸಿಕೊಳ್ಳುವಂತಹ ಒಳ ಜಗಳವೂ ಕೂಡ ಹೌದು. ವೀಕ್ಷಕರೇ, ಇದು ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾಳೆ ಭೇಟಿ ಹೋಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.